Hi, hello, dear friends. Welcome back to another video of our YouTube channel. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕರ್ನಾಟಕ TET ಗ್ರೇಸ್ ಮಾರ್ಕ್ಸ್. ಸೊ ತಮ್ಗೆ ಗೊತ್ತಿದೆ ಆಲ್ರೆಡಿ 80 81 ತೊಗೊಂಡ್ರೆ ಕ್ವಾಲಿಫೈಡ್ ಆಗ್ತೀರಾ ಅಥವಾ 88 89 ತೊಗೊಂಡ್ರೆ ಕ್ವಾಲಿಫೈಡ್ ಆಗ್ತೀವಾ ಅನ್ನೋದೇ ಒಂದು ಪ್ರಶ್ನೆ ಆಗಿರುತ್ತೆ. ಭಾಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಸರ್ ನಾವು 88 89 ತೊಗೊಂಡಿದ್ದೀವಿ ಸರ್, 90 ಬೇಕು ನಮಗೆ, 90 ಮಾರ್ಕ್ಸ್ ಆದರೆ ನಾವು ಕರ್ನಾಟಕ TET ಎಕ್ಸಾಮಿನೇಷನ್ನ ಕ್ವಾಲಿಫೈ ಮಾಡ್ತೀವಿ, ಅಥವಾ 81 ಇದ್ದರೆ ನಾವು ಕ್ವಾಲಿಫೈಡ್ ಆಗ್ತೀವಾ, ಅಥವಾ ಕ್ವಶನ್ ಯಾವ್ದನ್ನ ಡಿಲೀಟ್ ಆದರೆ ಹೇಗೆ ಸರ್, ಗ್ರೇಸ್ ಮಾರ್ಕ್ಸ್ ಎಲ್ಲರಿಗೂ ಕೊಡ್ತಾರಾ ಅಥವಾ ಇಲ್ಲ ಅನ್ನೋದೇ ಒಂದು ಬಹಳ ಪ್ರಶ್ನೆ ಆಗಿರುತ್ತೆ. ಸೊ ಆಬ್ಜೆಕ್ಷನ್ ಫೈಲ್ ಮಾಡಿರ್ತೀರಾ ಭಾಳಷ್ಟು ಶಿಕ್ಷಕ ಆಕಾಂಕ್ಷಿಗಳು. ಈಗ ಗ್ರೇಸ್ ಮಾರ್ಕ್ಸ್ ಬಂದರೆ ಯಾರೆಲ್ಲ ಕ್ಯಾಂಡಿಡೇಟ್ ಆಬ್ಜೆಕ್ಷನ್ ಫೈಲ್ ಮಾಡಿದ್ದಾರೆ ಅವರಿಗೆ ಮಾತ್ರ ಗ್ರೇಸ್ ಮಾರ್ಕ್ಸ್ ಬರುತ್ತಾ ಅಥವಾ ಎಲ್ಲರಿಗೆ ಬರುತ್ತೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿರುತ್ತೆ. ಸೊ ಮೊಟ್ಟ ಮೊದಲಿಗೆ ಫೈನಲ್ ಕೀ ಆನ್ಸರ್ಸ್ ಇಲಾಖೆಯಿಂದ ಫೈನಲ್ ಕೀ ಆನ್ಸರ್ಸ್ ಐ ಥಿಂಕ್ ಮೇ ಬಿ ವಿತ್ ಇನ್ ಶಾರ್ಟ್ಲಿ ಬರ್ಬೋದು. ಸೊ ಫೈನಲ್ ಕೀ ಆನ್ಸರ್ಸ್ನಲ್ಲಿ ಇನ್ ಕೇಸ್ ಯಾವುದಾದ್ರೂ ಆಪ್ಷನಲ್ಲಿ ನಿಮಗೆ ಗ್ರೇಸ್ ಮಾರ್ಕ್ಸ್ ಬಂದರೆ ಆಬ್ಜೆಕ್ಷನ್ ನೀವು ಹಾಕಲಿ ಅಥವಾ ಹಾಕಿದ್ದೇ ಇದ್ದಲ್ಲಿ ಸೊ ನಿಮಗೆ ಗ್ರೇಸ್ ಮಾರ್ಕ್ಸ್ ಬರುತ್ತೆ ಎಲ್ಲರಿಗೂ. ಇಫ್ ಇನ್ ಕೇಸ್ ಅದರ ಜೊತೆಗೆ ಈಗ 89 ನೀವು ಸ್ಕೋರ್ ಮಾಡಿದ್ದೀರಾ, ಇನ್ ಕೇಸ್ ಇಲಾಖೆಯಿಂದ ಯಾವುದಾದ್ರೂ ಒಂದು ಕ್ವಶನ್ ಡಿಲೀಟ್ ಆದರೆ ಟೋಟಲ್ ಈಗ 149 ಮಾರ್ಕ್ಸ್ ಆಗಿರುತ್ತೆ. ಸೊ ಆ 149ಗೆ 89 ಅಂತ ಹೇಳಿದರೆ ನೀವು ಕ್ವಾಲಿಫೈಡ್ ಆಗ್ತೀರಾ. ಈಗ 150ಗೆ ನೀವು 89 ತೊಗೊಂಡ್ರೆ ಕ್ವಾಲಿಫೈಡ್ ಆಗಂಗಿಲ್ಲ. ಇನ್ ಕೇಸ್ ಯಾವುದನ್ನ ಕ್ವಶನ್ ಡಿಲೀಟ್ ಆದರೆ ಆವಾಗ ಟೋಟಲ್ ಮಾರ್ಕ್ಸ್ ಆಗಿರುತ್ತೆ 149. ಸೊ 149ಗೆ 89 ಅಂತ ಡಿವೈಡ್ ಮಾಡಿದ್ರೆ ಖಂಡಿತವಾಗಿ ನೀವು ಕ್ವಾಲಿಫೈಡ್ ಆಗ್ತೀರಾ. ಸೊ ಈಗ ಇನ್ನು ಕೆಲವೇ ದಿನಗಳಲ್ಲಿ ಫೈನಲ್ ಕೀ ಆನ್ಸರ್ಸ್ಗಳು ಬರುತ್ತವೆ, ಅದರಲ್ಲಿ ಗೊತ್ತಾಗುತ್ತೆ ಯಾವುದಾದ್ರೂ ಕ್ವಶನ್ ಡಿಲೀಟ್ ಆಗಿದೆಯಾ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ. ನೀವು ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ತಿಳಿಸಿ. ಸೊ ಮುಂದೆ ವಿಡಿಯೋದಲ್ಲಿ ಮತ್ತೆ ಬೇರೆ ಇನ್ಫಾರ್ಮೇಷನ್ನ ಚರ್ಚೆ ಮಾಡೋಣ ವೀಕ್ಷಕರೇ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.